ಹೊರಗಡೆ ಸಿಗೋದು ನಮ್ಮ ಹತ್ರ ಸಿಗಲ್ಲ, ನಮ್ಮ ಹತ್ರ ಸಿಗೋದು ಹೊರಗಡೆ ಸಿಗಲ್ಲ. ನಮ್ದು ಫೇಮಸ್ ಅಂದ್ರೆ ಮೇಲ್ಕೋಟೆ ಪುಳಿಯೋಗರೆ, ಆಮೇಲೆ ಇದು ಸ್ವೀಟ್ ಪೊಂಗಲ್, ಮಧುರೈ ಸ್ಪೆಷಲ್ ಸ್ವೀಟ್ ಪೊಂಗಲ್. ಅಂಡ್ ಇದು ಅವರೆಕಾಳು ಡಬಲ್ ಬೀನ್ಸ್ ಉಪ್ಪಿಟ್ಟು. ಬೆಂಗಳೂರು ವಿವಿಧ ನಮೂನೆಯ ಖಾದ್ಯಗಳನ್ನ ಉಣಪಡಿಸುವ ವೈವಿಧ್ಯಮಯ ಜಾಗಗಳ ಆಗರ ಎಂದ್ರೆ ತಪ್ಪಿಲ್ಲ. ಅವುಗಳಲ್ಲಿಯೇ ಒಂದು ಬ್ರಾಹ್ಮಣ ಪ್ರಸಾದಂ. ಬೆಂಗಳೂರಿನ ಬನಶಂಕರಿಯ ಸೆಕೆಂಡ್ ಸ್ಟೇಜ್ನಲ್ಲಿರುವ ಜಾಗದಲ್ಲಿ ಸ್ವೀಟ್ ಪೊಂಗಲ್, ಪುಳಿಯೋಗರೆ ಇಂತಹ ರುಚಿಕರ ಖಾದ್ಯಗಳೇ ಇಲ್ಲಿನ ಸ್ಪೆಷಾಲಿಟಿ. ಹಾಗಾದ್ರೆ ಹೇಗಿದೆ ಈ ಬ್ರಾಹ್ಮಣ ಪ್ರಸಾದಂ ಮತ್ತು ಏನೆಲ್ಲ ಸಿಗುತ್ತೆ ಅನ್ನುವುದನ್ನ ನೋಡಿಕೊಂಡು ಬರೋಣ ಬನ್ನಿ. ಎಲ್ರಿಗೂ ನಮಸ್ತೆ. ಹೆಸರು ಸುಮನ್ ಭಾರದ್ವಾಜ್ ಅಂತ. ನಾವು ಇಲ್ಲಿ ನಿಂತಿರೋದು ಈಗ ಬ್ರಾಹ್ಮಣ ಪ್ರಸಾದಂ ಅಂತ. ನೀವು ಆಲ್ರೆಡಿ ಸುಮಾರು ಕಡೆ ನೋಡಿರ್ತೀರಾ. ಬನಶಂಕರಿ ಸೆಕೆಂಡ್ ಸ್ಟೇಜ್ BDA ಕಾಂಪ್ಲೆಕ್ಸ್ ಹತ್ರ, ಬೃಂದಾವನ ಪಾರ್ಕ್ ಪಕ್ಕನೆ ಈ ಪಾರ್ಕ್ ಹತ್ರ ನಾವು ಚಿಕ್ಕದಾಗಿ ಸ್ಟಾಲ್ ಹಾಕೊಂಡು ಸ್ಟಾರ್ಟ್ ಮಾಡಿದ್ದೀವಿ ಬ್ರಾಹ್ಮಣ ಪ್ರಸಾದಂ ಅಂತ. ಯಾಕೆ ಬ್ರಾಹ್ಮಣ ಪ್ರಸಾದಂ ಅಂತ ನಾವು ಸುಮಾರು ಕಡೆ ಹೇಳಿದ್ದೀನಿ, ಮತ್ತೆ ಆದ್ರೂ ಹೇಳ್ಬಿಡ್ತೀನಿ. ಬ್ರಾಹ್ಮಣ ಅಂದ್ರೆ ನಮ್ಮ ಸ್ಟೈಲಲ್ಲಿ ಅಡುಗೆ ಮಾಡೋದ್ರಿಂದ ಬ್ರಾಹ್ಮಣ ಅಂತ ಇಟ್ಟಿದ್ದೀವಿ. ಪ್ರಸಾದಂ ಅಂದ್ರೆ ಎಲ್ಲಾ ದೇವಸ್ಥಾನದಲ್ಲಿ ಏನೇನಂತ ಪ್ರಸಾದ ಕೊಡ್ತಾರೆ ಅದನ್ನೇ ಮೆನು ಆಗಿ ಮಾಡ್ಕೊಂಡು ಕೊಡೋದ್ರಿಂದ ನಾವು ಪ್ರಸಾದಂ ಅಂತ ಇಟ್ಟಿರೋದು. ಅದು ಆಮೇಲೆ ಪ್ರತಿದಿನ ನೈವೇದ್ಯ ಮಾಡ್ಕೊಂಡ್ಬಂದು ಇಲ್ಲಿ ಸರ್ವ್ ಮಾಡೋದ್ರಿಂದ ಪ್ರಸಾದಂ ಅಂತ ಇಟ್ಟಿರೋ ಕಾರಣ ಬ್ರಾಹ್ಮಣ ಪ್ರಸಾದಂ ಅಂತ ಇಟ್ಟಿರೋ ಕಾರಣ. ಆಮೇಲೆ ಆಲ್ಮೋಸ್ಟ್ ಒಂದು 3 ವರ್ಷ ಆಗ್ತಾ ಬಂತು ಇದು ಸ್ಟಾರ್ಟ್ ಮಾಡಿ, 3 ವರ್ಷ ಆಯ್ತು. ಇನ್ನೊಂದು ಖುಷಿ ವಿಚಾರ, ತೃಪ್ತಿ ವಿಚಾರ ಅಂದ್ರೆ ಎಲ್ಲಾ ಕಡೆ ಇದೇ ತರ ಸ್ಟಾರ್ಟ್ ಮಾಡಿ ಸಾತ್ವಿಕ ಆಹಾರನ ಎಲ್ಲಾ ಕಡೆ ಕೊಡ್ತಾ ಇದಾರೆ ಬೇರೆಯವರು. ಅದೊಂದು ಖುಷಿ ವಿಚಾರ. ಯಾಕೆಂದ್ರೆ ಈಗ ಪಿಜ್ಜಾ, ಬರ್ಗರ್ ನಡುವೆ ಈ ತರ ಒಂದು ಸಾತ್ವಿಕ ಒಂದು ಆಹಾರ ಸಿಗೋದೇ ಕಮ್ಮಿ ಆಗೋ ಕಾಲದಲ್ಲಿ ಈಗ ಎಲ್ಲಾ ಕಡೆ ಈ ತರದೊಂದು ಸ್ಟಾರ್ಟ್ ಮಾಡಿ ಕೊಡ್ತಾ ಇರೋದು ನಮಗೂ ಒಂದು ಖುಷಿ ವಿಚಾರ. ಏನು ಅಂದ್ರೆ ಒಂದು ಕ್ವಾಲಿಟಿ ಮೇಂಟೈನ್ ಮಾಡ್ಬಿಟ್ರೆ ಎಲ್ಲರಿಗೂ ಖುಷಿ ಆಗುತ್ತೆ, ಎಲ್ಲರೂ ಚೆನ್ನಾಗಿರ್ತಾರೆ ಅಂತ ಅಷ್ಟೇ. ದೊಣ್ಣೆಲೆ ಸರ್ವ್ ಮಾಡೋದು, ಯಾಕೆಂದ್ರೆ ಇಕೋ ಫ್ರೆಂಡ್ಲಿ ಇರ್ಲಿ ಅಂತ. ಆಮೇಲೆ ಬಾಳೆ ಎಲೆಯಲ್ಲಿ ಒಂದು ಏನು ಗುಡ್ ಬ್ಯಾಕ್ಟೀರಿಯಾಸ್ ಇರುತ್ತೆ, ಅದಕ್ಕೆ ಬಿಸಿ ಒಂದು ಹಾಕಿದಾಗ ಅದನ್ನೊಂದು ಒಳ್ಳೆ ಬ್ಯಾಕ್ಟೀರಿಯಾಸ್ ನಮ್ಮ ಹೊಟ್ಟೆ ಒಳಗಡೆ ಹೋಗಿ ಅದು ಬ್ಯಾಡ್ ಬ್ಯಾಕ್ಟೀರಿಯಾಸ್ ಜೊತೆ ಫೈಟ್ ಆಗಿ ಈ ತರದ್ದು ಒಂದು ಸೈಂಟಿಫಿಕ್ ರೀಸನ್ ಇದೆ ಅದರಲ್ಲಿ. ಸೊ ಅದಕ್ಕೆ ಎಲ್ಲಾ ಕಡೆ ದೇವಸ್ಥಾನದಲ್ಲೂ ಆ ದೊಣ್ಣೆಲ್ ಕೊಡೋ ರೀಸನ್ ಅದನ್ನು. ಸರ್, ನಮ್ದು ಪ್ರಸಾದ ಐಟಮ್ಸ್ ಈ ಇಡ್ಲಿ, ಪೂರಿ, ದೋಸೆ ಅವೆಲ್ಲ ಯಾವ್ದು ಸಿಗಲ್ಲ, ಹೊರಗಡೆ ಸಿಗೋದು ನಮ್ಮ ಹತ್ರ ಸಿಗಲ್ಲ, ನಮ್ಮ ಹತ್ರ ಸಿಗೋದು ಹೊರಗಡೆ ಸಿಗಲ್ಲ. ನಮ್ದು ಫೇಮಸ್ ಅಂದ್ರೆ ಮೇಲ್ಕೋಟೆ ಪುಳಿಯೋಗರೆ, ಪಂಚಾಮೃತ, ರಸಾಯನ, ಬೊಜ್ಜವಲಕ್ಕಿ, ಆಮೇಲೆ ಉಡುಪಿ ಸ್ಪೆಷಲ್ ಕಾಯಿಗಡ್ಡಿ, ಕಟೀಲಲ್ಲೆಲ್ಲ ಕೊಡ್ತಾರೆ ಪ್ರಸಾದ ಅದು. ಆಮೇಲೆ ಬಿಳಿ ಹೋಳಿಗೆ ಮಾಡ್ತೀವಿ. ಹೀಗೆ ವಿಧ ವಿಧವಾದ ಯಾವ ದೇವಸ್ಥಾನದಲ್ಲಿ ಏನೇನು ಪ್ರಸಾದ ಅಂತ ಕೊಡ್ತಾರೆ ಅದೇ ಮೆನು ನಮ್ದು. ಸರ್, ಇವತ್ತು ಮೇಲ್ಕೋಟೆ ಪುಳಿಯೋಗರೆ ಇದೆ, ಆಮೇಲೆ ಖಾರ ಬಾತ್ ಇದೆ, ಡಬಲ್ ಬೀನ್ಸ್ ಅವರೆಕಾಳು ಖಾರ ಬಾತ್ ಇದೆ. ಆಮೇಲೆ ಇದು ಎಳ್ನೀರಿಂದ ರಬಡಿ ಎಲ್ಲಿ ಸಿಗುತ್ತೆ ಅಂದ್ರೆ ನಿಮ್ಗೆ ದ್ವಾರಕಾದಲ್ಲಿ ಕೃಷ್ಣನ್ಗೆ ಅರ್ಪಿಸಿ ಅದನ್ನ ಪ್ರಸಾದ ತರ ಕೊಡ್ತಾರೆ. ಅದು ದ್ವಾರಕಾ ಸ್ಪೆಷಲ್ ರಬಡಿ ಅಂತ. ಅದನ್ನ ನಾವು ಎಳ್ನೀರಲ್ಲಿ ಮಾಡಿದೀವಿ, ಎಳ್ನೀರ್ ರಬಡಿ. ಆಮೇಲೆ ಬಿಳಿ ಹೋಳಿಗೆ ಮತ್ತೆ ಆಲೂಗಡ್ಡೆ ಸಾಗು ಇವತ್ತಿನ ಸ್ಪೆಷಲ್ ಅದು. ಆಮೇಲೆ ನಮ್ದು ಡೈಲಿ ಮೆನು ಚೇಂಜ್ ಆಗ್ತಾ ಇರುತ್ತೆ. ಇವತ್ತಿನ ಮೆನು ನಾಳೆ ಸಿಗಲ್ಲ, ನಾಳೆ ಸಿಗಲ್ಲ. ಮತ್ತೆ ನಿಮ್ಗೆ ಇದೇ ಮೆನು ಮತ್ತೆ ತಿನ್ಬೇಕು ಅಂದ್ರೆ 1 ತಿಂಗಳು ಕಾಯ್ಲೇಬೇಕು. ಸೊ ನಾಳೆ ಮೆನು ಇವತ್ತು ಅಪ್ಡೇಟ್ ಮಾಡ್ತೀವಿ, ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ ಅಪ್ಡೇಟ್ ಮಾಡ್ತೀವಿ. ಸೊ ನೋಡ್ಕೊಂಡ್ ಬರ್ಬೋದು. ಇದು ಟೈಮಿಂಗ್ಸ್ ಬಂದು ಬೆಳಗ್ಗೆ 8 ರಿಂದ 10. ಆಮೇಲೆ ಮಧ್ಯಾಹ್ನ ಬಾಳೆ ಎಲೆ ಊಟ ಇರುತ್ತೆ. ಇಲ್ಲಿರಲ್ಲ, ನಮ್ದು ಹೋಟೆಲ್ ಇದೆ. ಸೊ ಇಲ್ಲೇ ಪಕ್ಕದಲ್ಲೇ ಬೆಂಗಳೂರು ನೇತ್ರಾಲಯ ಇದೆ, ಅದ್ರ ಪಕ್ಕದಲ್ಲೇ 100 ಕೆಪಾಸಿಟಿ, ಒಂದು ಬ್ಯಾಚ್ಗೆ 100 ಜನ ಕೂತ್ಕೊಳ್ಳೋ ತರ ಒಂದು ದೊಡ್ಡ ಹೋಟೆಲ್ ಮಾಡಿದೀವಿ. ಸೊ ಅಲ್ಲಿ ಬಾಳೆ ಎಲೆ ಊಟ ಇರುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ನೀವು ಕೂಡ ಬನಶಂಕರಿ ಕಡೆ ಬಂದ್ರೆ ತಪ್ಪದೆ ಇಲ್ಲಿಗೊಮ್ಮೆ ಭೇಟಿ ನೀಡಿ. ಇಲ್ಲಿನ ಫುಡ್ ಹೇಗಿತ್ತು ಅಂತ ಕಮೆಂಟ್ನಲ್ಲಿ ತಿಳಿಸಿ.